ವಚನ ಕಾರ್ತಿಯರು ಬಸವಾದಿ ಶರಣರು ಇರ್ಲಿಲ್ಲ ಅಂದ್ರೆ ಭಾರತದಂತ ಈ ಕರ್ಮಠ ಭೂಮಿಯಲ್ಲಿ ಯಕಶ್ಚಿತ ಮಹಿಳೆಗೆ ಅದು ಸಾಧ್ಯ ಇರಲಿಲ್ಲ. ಇವತ್ತಿಗೂ ನಮ್ಮನ್ನ ಮೈಲಿಗೆ ಅಂತ ಕರೀತಾರೆ. ಯಾಕಂದ್ರೆ ನೀವು ಹೆಣ್ಮಕ್ಳಂದ್ರೆ ಮೈಲಿಗೆ, ನೀವು ಮಾಯೆ. ಶಂಕರಾಚಾರ್ಯ ಹೇಳಿದ್ದು ಮಾಯೆ, ಹೆಣ್ಣು ಮಾಯೆ, ಹೆಣ್ಣು ನಿತ್ಯ ನಾರಕಿ, ಹೆಣ್ಣು ನಡೆದಾಡುವ ಸ್ಮಶಾನ. ನಾನು ಹೇಳ್ತಾ ಇಲ್ಲ ಮಾತು, ತೆಗೆದು ನೋಡ್ರಿ ನೀವು. ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಂ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ದ. ಆದ್ರೆ ಗುಣಕರ್ಮದ ಮೇಲೆ ಚಾತುರ್ವರ್ಣಗಳು ಎಂದಾದ್ರೂ ನಿರ್ಣಯವಾದುವ ಸ್ನೇಹಿತರೆ? ಜನ್ಮದ ಹೆಸರಿನಿಂದಲೇ ಜಾತಿ ಅನ್ನೋದನ್ನ ನಿರ್ಣಯ ಮಾಡಿಕೊಂಡು ಬಂದಿದ್ದೇವೆ ನಾವು. ಜಗತ್ ಸರ್ವಂ ದೈವಾಧೀನಂ ಒಪ್ತು, ಜಗತ್ತೆಲ್ಲವೂ ದೈವದ ಕೈಯಲ್ಲಿದೆ. ಜಗತ್ ಸರ್ವಂ ದೈವಾಧೀನಂ, ದೈವೋ ಮಂತ್ರಾಧೀನಂ ಅದನ್ನು ಒಪ್ಪದೇವು. ದೇವ್ರುಗಳು ಮಂತ್ರ ಕೈಯಾಗವ ಅಂದ್ರೆ ಅದನ್ನು ಒಪ್ಪದೇವು. ಜಗತ್ ಸರ್ವಂ ದೈವಾಧೀನಂ, ದೈವೋ ಮಂತ್ರಾಧೀನಂ, ಮಂತ್ರೋ ಬ್ರಾಹ್ಮಣಾಧೀನಂ. ಇಲ್ಲಿ ಪ್ರಾಬ್ಲಮ್ ಬಂತು. ಮಮ ದೈವ ಹಿ ಬ್ರಾಹ್ಮಣ ಅಂತ ಹೇಳ್ತದೆ ಒಂದು ಶ್ಲೋಕ. ನೀವೇನೆ ಹೇಳಿದ್ರಿ ಬ್ರಹ್ಮ ವಿದ್ಯೆಯನ್ನು ಬಲ್ಲವನು ಯಾವನೋ ಅವನು ಬ್ರಾಹ್ಮಣ. ಇದನ್ನೆಲ್ಲ ಬಿಡ್ರಿ. ಶಂಭುಕನಂತ ಶಂಭುಕ ವೇದಾಗಮ ಉಪನಿಷತ್ತುಗಳ ಓದ್ತಾನ, ಹೋಮ ಹವನ ಮಾಡ್ತಾನ ಅಂತೇಳಿ ಶ್ರೀರಾಮನ ಹೆಸರಿನಿಂದಲೇ, ಶ್ರೀರಾಮನ ಹೆಸರು ಹೇಳಿನೇ ಅವ್ರನ್ನ ಹತ ಮಾಡಿದೆವು, ಅವ್ರನ್ನ ಕೊಲೆ ಮಾಡಿದೆವು ನಾವು. ನನಗೆ ಮುಖ್ಯವಾಗಿ ಬೇಕಾಗಿತ್ತು, ನಾವು ಬಸವ ಅನುಯಾಯಿಗಳ ಅಥವಾ ಭಗವತ್ ಅನುಯಾಯಿಗಳು ಅನ್ನೋದನ್ನ ನಮ್ಗೆ ಸ್ಪಷ್ಟಪಡಿಸ್ಕೊಳಕ್ ಸಾಧ್ಯ ಆಗ್ಬೇಕು. ಬಸವ ಬೇಕು, ಭಗವತ್ ಬೇಕು ಅನ್ನೋದು. ನಮಗೆ ಬಸವ ಬೇಕು. ಯಾಕೆ ಬಸವ ಬೇಕು? ನನ್ನಂತ ಮಹಿಳೆಗೆ ಸ್ವಾತಂತ್ರ್ಯ ಕೊಟ್ಟವ ಬಸವ. ಸಮಗಾರ ಹರಳಯ್ಯನಂತವನಿಗೆ ವೇದಿಕೆ ಮೇಲೆ ತಂದು ಕೂಡಿಸಿದವ ಬಸವಣ್ಣ. ಸೂಳೆ ಸಂಕವ್ಯನಂತವಗೆ ಮಾತಾಡ್ಲಿಕ್ಕೆ ಮರ್ಯಾದೆ ಗೌರವ ಕೊಟ್ಟಿರ್ತಕ್ಕಂಥವ ಬಸವ. ಈ ಬಸವ ನನ್ನ ರೋಮರಲ್ಲಿ, ನನ್ನ ಧಮನಿಗಳಲ್ಲಿ ಹರಿಯಬೇಕು ಸ್ನೇಹಿತರೆ. ಅಕ್ಕನನ್ನ ತಂದು ಎಲ್ಲಿಯೋ ಶಿವಮೊಗ್ಗೆಯ ಉಡುತಡಿಯ ಹಳ್ಳಿಯಲ್ಲಿ ದಂಗೆ ಎದ್ದ ಅಕ್ಕನನ್ನ ಕಲ್ಯಾಣದ ಅನುಭವ ಮಂಟಪಕ್ಕೆ ಬರಮಾಡಿಕೊಂಡು ಒಂದು ಅಸ್ತಿತ್ವ ಕೊಟ್ಟ ಅಂತೇಳಿ ಅಕ್ಕ ವೀರ ವಿರಾಗಿಣಿ ಅಂತ ಅನಿಸ್ಕೊಂಡು ಒಂದು ಅಸ್ತಿತ್ವ ಪಡ್ಲಿಕ್ಕೆ ಸಾಧ್ಯ ಆಯ್ತು. ಬಸವಾದಿ ಶರಣರು ಅಕ್ಕನನ್ನ ಗುರುತಿಸ್ತಿದ್ದಿಲ್ಲ ಅಂದ್ರ ಈ ಸಮಾಜ ಆಕಿನ ತಿಂದು ಹರಿದು ಹಂಚಿ ಹಾಕಿ ಹೋಗ್ತಿತ್ತು. ನಮ್ಗೊತ್ತು. ಅಲ್ಲಮನಂತವ